ಆದರೂ ಅದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ವಾ? ಹಾಗಾಗಿ ದಯವಿಟ್ಟು ಏನು ಹೇಳಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಅವತ್ತು ನಾನು ಊರಲ್ಲಿ ಇರಲಿಲ್ಲ, ಅದಕ್ಕೆ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಂತ ಬೇಕಾದ್ರೆ ಹೇಳ್ಬಿಡಿ. ಹಾ ಸರಿನಪ್ಪ. ಡಾಕ್ಟರ್, ಇವ್ರನ್ನ ಮುಖ್ಯವಾಗಿ ಹುಡ್ಕೊಂಡು ಬರೋರು ಹೇಗಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಒಂದು ನಿಮಿಷ. ಹಾ ನೋಡಿ, ಇವರು ಅಷ್ಟೇ. ಡಾಕ್ಟರ್, ಇವರಾಗ್ಲಿ ಇವ್ರ ಕಡೆಯವರು ಆಗ್ಲಿ ಯಾರೇ ಬಂದು ವಿಚಾರಿಸಿದ್ರು ನೀವು ಕೊಡಬೇಕಾಗಿರೋ ಉತ್ತರ ನಾನು ಆಗ್ಲೇ ಹೇಳಿದ್ನಲ್ಲ ಅದೇ. ಸರಿಯಪ್ಪ, ನಾನು ನೋಡ್ಕೋತೀನಿ. ನೀನೊಂದು ಕೆಲಸ ಮಾಡು. ಹಾಂ, ಕಾರನ್ನು ತಗೊಂಡು ಹಿಂದಿನ ಬಾಗಿಲು ಬಂದ್ಬಿಡು. ನಾನು ಇವಳನ್ನ ತೋಟದ ಮನೆಗೆ ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೀನಿ. ಹಾಂ ಸರಿ ಆಯ್ತು, ಹಾಗೆ ಮಾಡ್ತೀನಿ. ಹಲೋ, ತೋಟದ ಮನೆನ ಕ್ಲೀನ್ ಮಾಡಿಡಿ, ನಾವು ಬರ್ತಾ ಇದ್ದೀವಿ. ನನ್ ಮಕ್ಕಳಿಗೆ ನಾನು ಪ್ರೀತಿಯಿಂದ ಕೈ ತುತ್ತು ಕೊಡ್ತಾ ಇದ್ದೆ ಅಮ್ಮ. ಎಷ್ಟೋ ದಿನಗಳಾಗೋಗಿತ್ತು. ಇವತ್ತು ನಿನ್ ಕೈಯಿಂದ ಕೈ ತುತ್ತು ತಿನ್ನೋ ಭಾಗ್ಯ ಬಂತಲ್ಲ ನನ್ ಮಗನ್ಗೆ. ನನಗ್ ತುಂಬಾ ಸಂತೋಷ ಆಯ್ತು. ಅಚ್ಚು, ಹಾ ತಗೋ. ಒಡವೆನಾ? ಅದ್ಗೆ ಬೇಡ. ಅದ್ಗೆ ಮದ್ವೆಗ್ ಮುಂಚೆನೆ ಎಷ್ಟೊಂದು ಒಡವೆಗಳನ್ನ ಕೊಟ್ಟಿದ್ದೀರಾ. ಮದ್ವೆಗೂ ಒಡವೆ ಕೊಟ್ಟಿದ್ದೀರಾ. ಇಲ್ ನೋಡಿದ್ರೆ ನಮ್ಮ ಅತ್ತೆ, ನಮ್ ನಾದ್ನಿ, ಅಕ್ಕ ಎಲ್ರೂ ಒಡವೆ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ನಾನ್ ಯಾವಾಗ ಹಾಕೊಳ್ಳಿ ಇಷ್ಟೆಲ್ಲ ಒಡವೆ? ಅಚ್ಚು, ಇದನ್ನ ನಾವು ಮದುವೆಗೆ ಮುಂಚೆನೆ ನಿನಗ್ ಕೊಡ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಇದು ನಿನಗ್ ಸೇರ್ಬೇಕಾಗಿದ್ದೆ. ತಗೋಮ್ಮ. ಅಂತೂ ಸಾರ್ಥಕ ಆಯ್ತು. ನಾನು, ನನ್ನ ದೊಡ್ಡ ಸೊಸೆ, ನನ್ನ ಮಕ್ಕಳು, ನನ್ನ ಮಗ ಎಲ್ರೂ ಸೇರ್ಕೊಂಡು ಒಡವೆ ತಗೋ ತಗೋ ಅಂದ್ರು. ಇವತ್ ತಗೋತೀನಿ, ನಾಳೆ ತಗೋತೀನಿ ಅಂತ ತಗೊಳ್ಳೇ ಇಲ್ಲಮ್ಮ. ಅತ್ತೆ, ನಮ್ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಇರುತ್ತಲ್ಲ, ಆ ಪ್ರೀತಿ ವಿಶ್ವಾಸದಲ್ಲಿ ನಗು ಮುಖ ಕಾಣುತ್ತಲ್ಲ, ಆ ನಗು ಮುಖನೇ ಒಡವೆ. ನಿಜವಾದ ಆಭರಣ ಅದೇ ಅಲ್ವಾ ಅತ್ತೆ? ಅತ್ಗೆ ನೀವ್ ಹೇಳಿ, ನಗುನೇ ಅಲ್ವಾ ನಿಜವಾದ ಆಭರಣ? ಅಮ್ಮ ಅಚ್ಚು, ಮಾತಲ್ಲಿ ನಿನ್ನ ನಿಮ್ಮಣ್ಣನ ಯಾರು ಗೆಲ್ಲಕ್ಕಾಗಲ್ಲ. ಅಳಿಯಂದ್ರೆ ನೀವು ಸ್ವಲ್ಪ ಹುಷಾರು. ಇವಳ ಜೊತೆ ಡಿಬೇಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ನೋಡೋಣ. ಇಲ್ಲ ಇಲ್ಲ, ಆ ತಪ್ಪೆಲ್ಲ ಮಾಡಲ್ಲ ನಾನು. ಹೌದು, ನೀವು ಹನಿಮೂನ್ಗೆ ಹೋಗಕ್ಕೆ ಎಲ್ಲೂ ಪ್ಲಾನ್ ಮಾಡ್ತಾ ಇಲ್ವಾ? ಫಾರಿನ್ಗೆ ಏನಾದ್ರೂ ಹೋಗ್ತಾ ಇದ್ದೀರಾ? ಅದು ಅತ್ಗೆ ಸುಮತಿ, ಫಾರಿನ್ಗ? ಅಲ್ಲಿ ಯುದ್ಧ ನಡೀತಾ ಇಲ್ವಾ? ನೀನೇನ್ ಸುಮತಿ ನೀನು? ರೀ, ಯುದ್ಧ ನಿಂತು ಎಷ್ಟ್ ದಿನ ಆಯ್ತು? ನೀವು ನ್ಯೂಸ್ ನೋಡೇ ಇಲ್ವಾ? ಯಾವತ್ತು ಲಾಸ್ಟ್ ನ್ಯೂಸ್ ನೋಡಿದ್ದು? ಅತ್ಗೆ ಸುಮ್ನೆ ಇರಿ ಅತ್ಗೆ, ಅಣ್ಣಂಗೇನು ಹೇಳ್ಬಿಡಿ. ಅಯ್ಯಯ್ಯಮ್ಮ, ನಾನೆಲ್ಲಿ ಏನಂತೀನಿ, ಅವರೇ ಶುರು ಮಾಡಿದ್ದು. ಇವ್ರು ಅಂದಿದ್ದೆಲ್ಲ ನಾನ್ ಅನಿಸ್ಕೊಳ್ತಿರ್ತೀನಿ, ನೀನ್ ನೋಡಿಲ್ವಾ? ರೀ, ಅದೆಲ್ಲೋ ಯುದ್ಧ ನಡೀತಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಿಮ್ ಜೊತೆ ಯುದ್ಧ ದಿನಾ ನಡೆಯುತ್ತೆ. ಸರಿ, ನೀ ಸುಮ್ಮನೆ ಇರು ಸ್ವಲ್ಪ. ಅಳಿಯಂದ್ರೆ, ಹೌದು, ನನ್ನ ಶ್ರೀಮತಿ ಕೇಳಿದ ಸರಿಯಾಗೇ ಇದೆ. ನೀವು ಯಾಕೆ ಇನ್ನೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ? ಅದು ಭವ, ನಂದು ಒಂದೇ ಒಂದು ರಿಕ್ವೆಸ್ಟ್, ಹನಿಮೂನ್ ಟ್ರಿಪ್ ಹೋಗೋದ್ ಬೇಡ. ಅದ್ರ ಬಗ್ಗೆ ಏನ್ ಸುಶಾಂತ್ ಅವರೇ ಅದು ಇದು ಅಂತಿದ್ದೀರಿ? ಇಷ್ಟೊತ್ತಿಗೆ ಪ್ಲಾನ್ ಮಾಡ್ಕೋಬೇಕಾಗಿತ್ತಲ್ವಾ? ಯಾಕೆ ಬೀಗ್ತಿಯವ್ರೆ, ಏನಾಯ್ತು? ಏನೂ ಇಲ್ಲ ಸುಮತಿ ಅವರೇ. ಈಗ ನಾವು ನೀವು ಬೀಗ್ರು ಅಂದ್ಮೇಲೆ ಮುಚ್ಚುಮರೆ ಯಾಕೆ? ನಿಮ್ ವಿಷಯ ನಮಗ್ ಗೊತ್ತಿರ್ಬೇಕು, ನಮ್ಮನೆ ವಿಷಯ ನಿಮಗ್ ಗೊತ್ತಿರ್ಬೇಕು. ಹಾಗೆ ಇವ್ರಿಬ್ಬರನ್ನು ಹನಿಮೂನ್ ಕಳ್ಸೋದಿಕ್ಕೆ ಅಂತ ಇವ್ರ ಅಣ್ಣ ಅದ್ಗೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಇವನು ಹೂ ಅಂತಾನೂ ಕೂಡ ಹೇಳಿದ್ದ, ಆದ್ರೆ ಇದ್ದಕ್ಕಿದ್ದ ಹಾಗೆ ಬೆಳಿಗ್ಗೆ ಹೋಗಲ್ಲ ಅಂದ್ಬಿಟ್ಟ. ಏನೋ ಕೆಲಸ ಇದೆ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಬೇಕು ಅಂತ ನೆವ ಹೇಳ್ಬಿಟ್ಟ. ಅದಕ್ಕೆ
ಅವ್ರ ಅಣ್ಣನಿಗೂ ಅತ್ತಿಗೆಗೂ ಕೋಪ ಬಂತು. ನೀವೇ ಹೇಳಿ. ಅಣ್ಣ ಅತ್ತಿಗೆ ಅಷ್ಟು ಪ್ರೀತಿಯಿಂದ ಅರೇಂಜ್ ಮಾಡಿದ್ಮೇಲೆ ಇವ್ರು ಹೋಗ್ಬೇಕು ತಾನೇ? ಅದೇನಪ್ಪ ಅಂತ ಪ್ರಾಜೆಕ್ಟು ಅರ್ಜೆಂಟ್ ಇರೋದು? ಈ ವಿಷಯಕ್ಕೆ ಕೋಪ ಮಾಡಿಕೊಂಡು ಸಿದ್ದು ಆಫೀಸ್ಗೆ ಹೋದ. ಸಿದ್ದು ಬರಲಿಲ್ಲ ಅಂತ ಸಾಧನಾನು ಇಲ್ಲಿಗೆ ಬರಲಿಲ್ಲ. ಅಮ್ಮ ಏನಮ್ಮ ನೀವು ಇದನ್ನ ಬಂದ ತಕ್ಷಣ ಹೇಳಬೇಕಾಗಿತ್ತು ತಾನೇ?